ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೇಣುಗೋಪಾಲ್. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋಗೆ ನಾವು ಎಜುಕೇಷನ್ ವಿಡಿಯೋಸ್ ಸೀರೀಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅದು ಈ ಟೈಮ್ ಅಡ್ಮಿಷನ್ಸ್ ಟೈಮ್. ನಿಮಗೆಲ್ಲ ಗೊತ್ತಿರೋಗೆ KCET ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ, ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, PUC ರಿಸಲ್ಟ್ಸ್ ಕೂಡ ಬಂದಿದೆ. ಸೊ ನೀವೆಲ್ಲರೂ ಇಂಜಿನಿಯರಿಂಗಿಗೆ ಜಾಯ್ನ್ ಆಗಬೇಕು ಅಥವಾ ಹೈಯರ್ ಸ್ಟಡೀಸ್ಗೆ ಜಾಯ್ನ್ ಆಗಬೇಕು ಅಂದರೆ ಗ್ರ್ಯಾಜುಯೇಷನ್ ಡಿಗ್ರೀಸ್ಗೆ ಜಾಯ್ನ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮೋಸ್ಟ್ ಆಫ್ ದ ಪೀಪಲ್ ನಾವೇನು ಅನ್ಕೋತೀವಿ ಅಂದರೆ, ನೀವೇನಾದ್ರೂ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೆ BE ಅಥವಾ ಡಾಕ್ಟರ್ ಇದೆರಡನ್ನೇ ನೋಡ್ತೀವಿ. ಅಂದರೆ ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಇದೆರಡೇ ಕೋರ್ಸ್ನ ನಾವು ಮೇಯ್ನ್ ಫೋಕಸ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಕೆಲವೊಂದು ರೇರೆಸ್ಟ್ ಕೋರ್ಸ್ ಇದೆ. ಓಕೆ, ಸೊ ಆ ಕೋರ್ಸಸ್ಗೆ ಜಾಯ್ನ್ ಆದರೆ ನಿಮಗೆ ಒಳ್ಳೆ ಫ್ಯೂಚರ್ ಕೂಡ ಇದೆ. ಸೊ ಸಚ್ ಆ್ಯಸ್ ಯಾವ್ಯಾವ ಆ ಕೋರ್ಸಸ್ ಅಂತ ನೋಡೋದಾದರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತ ಇದೆ, ಅದು ಕೋರಮಂಗಲ ಹತ್ರ ಇದೆ, ಮತ್ತು ಕಾಲೇಜು ಮತ್ತು ಯೂನಿವರ್ಸಿಟಿ ಹೊಸಕೋಟೆ ಹತ್ರ ಬರುತ್ತೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತ. ಇಲ್ಲಿ ನಿಮಗೆ 3 ಇಯರ್ ಡಿಗ್ರಿ ಪ್ರೋಗ್ರಾಮ್ ಇದೆ, ಅಥವಾ 5 ಇಯರ್ ಡಿಗ್ರಿ ಫಾಲೋಡ್ ಬೈ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಇದೆ, ಅಥವಾ ಇಂಟಗ್ರೇಟೆಡ್ PhD ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಇಂಥ ಇನ್ಸ್ಟಿಟ್ಯೂಟ್ಗೆ ಕಡಿಮೆ ಜನ ಹೋಗ್ತಾರೆ. ಓಕೆ, ಸೊ ಹಾಗಾಗಿ BE ಮತ್ತು MBBS ಮಾತ್ರನೇ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಸೊ ದೆರ್ ಆರ್ ಮೆನಿ ಅದರ್ ಅವೆನ್ಯೂಸ್. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ನೀವೇನಾದ್ರೂ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಲ್ಲಿ ನಿಮಗೆ ಮೋಸ್ಟ್ಲಿ ದ ಎಂಟೈರ್ ಕೋರ್ಸ್ ಈಸ್ ಫೋಕಸ್ಡ್ ಆನ್ ಆಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಬಗ್ಗೆ. ಸೊ ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಈ ಕೋರ್ಸಸ್, ಈ ಫೀಲ್ಡಲ್ಲಿ ಏನಾರು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆರಾಮಾಗಿ ಹೋಗ್ಬೋದು. ಅಂದರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಏನಾರು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆಲ್ವೇಸ್ ಯು ಕ್ಯಾನ್ ಪ್ಲ್ಯಾನ್. ಬಿಕಾಸ್ ಈ ಥರ ಸ್ಟ್ರೀಮಲ್ಲಿ ಹೋಗೋ ಜನಗಳು ತುಂಬ ಕಡಿಮೆ. ಸೊ ಹೋದರೆ ಏನಾಗುತ್ತೆ ಅಂದರೆ, ನೀವು ಆಫ್ಟರ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ಮೋಸ್ಟ್ಲಿ ಯು ವಿಲ್ ಗೋ ಫಾರ್ ಹೈಯರ್ ಸ್ಟಡೀಸ್ ಲೈಕ್ PhD ಇರ್ಬೋದು, ಅಥವಾ PhD ಆದ್ರೂ ಕೂಡ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗೆ ಆಪ್ಷನ್ ಸಿಗುತ್ತೆ. ಬಿಕಾಸ್ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆಯಲ್ಲ, ಇದು ಯಾವುದೂ ಚಿಕ್ಕ ಪುಟ್ಟ ಕಾಲೇಜಲ್ಲ, ಇಟ್ ಈಸ್ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್. ಮತ್ತು ಈ ರೀತಿ ಕಾಲೇಜ್ಗಳು ಇಂಡಿಯಾದಲ್ಲಿ ಇರೋದೇ ತುಂಬ ಕಡಿಮೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಈ ಥರ ಕಾಲೇಜಲ್ಲಿ ಓದಿದ್ರೆ ನಿಮಗೆ ಫ್ಯೂಚರಲ್ಲಿ ಇಸ್ರೋ ಇರ್ಬೋದು, ನಾಸಾ ಇರ್ಬೋದು, ಅಥವಾ ಈ ಸ್ಪೇಸ್ ಏಜೆನ್ಸೀಸ್ ಬರುತ್ತಲ್ಲ ಅಕ್ರಾಸ್ ದ ಗ್ಲೋಬ್, ಇಂಥ ಕಡೆ ವರ್ಕ್ ಮಾಡೋವಂಥ ಆಪರ್ಚುನಿಟಿ ತುಂಬ ಸಿಗುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಥಿಯರಿಟಿಕಲ್ ಫಿಸಿಸಿಸ್ಟ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಫೇಮಸ್ ಸೈಂಟಿಸ್ಟ್ ನೇಮ್ಸ್ ಎಲ್ಲ ಕೇಳಿದ್ದೀರಲ್ಲ, ಆಲ್ಬರ್ಟ್ ಐನ್ಸ್ಟೀನ್ ಇರ್ಬೋದು, ನಮ್ಮ ಸ್ಟೀಫನ್ ಹ್ಯಾಕಿಂಗ್ಸ್ ರೀಸೆಂಟಾಗಿದ್ರಲ್ಲ ಅವರಿರ್ಬೋದು. ಈ ರೀತಿ ನೀವು ಥಿಯರಿಟಿಕಲ್ ಫಿಸಿಸಿಸ್ಟ್ ಆಗ್ಬೋದು ಮತ್ತು ಪ್ರೀಮಿಯರ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಕೂಡ ಮಾಡ್ಬೋದು. ಇದು ಒಂದು. ಮತ್ತು ರೀಸೆಂಟಾಗಿ ನಾವು ಕೂರ್ಗೆ ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ಗೆ ಹೋದಾಗ ಪೊನ್ನಂಪೇಟೆಯಲ್ಲಿ ನಿಲ್ಲಿಸಿದ್ವಿ. ಓಕೆ, ಅಲ್ಲಿ ಒಂದು ಅಂಗಡಿಯಲ್ಲಿ ನನಗೆ ಇನ್ಫಾರ್ಮೇಷನ್ ಗೊತ್ತಾಯಿತು. ಕರ್ನಾಟಕದಲ್ಲಿ ಪೊನ್ನಂಪೇಟೆ ಮತ್ತು ಶಿವಮೊಗ್ಗ ಇದೆರಡು ಕಡೆ ಫಾರೆಸ್ಟ್ ಕಾಲೇಜ್ ಇದೆಯಂತೆ. ಫಾರೆಸ್ಟ್ ಕಾಲೇಜ್ ಅಂದರೆ ನಿಮಗೆ ಡಿಗ್ರಿ ಆಗುತ್ತೆ, PUC ಕಂಪ್ಲೀಟ್ ಆದಮೇಲೆ ನಿಮಗೆ 3 ಇಯರ್ ಡಿಗ್ರಿ ಪ್ರೋಗ್ರಾಮ್ ಇರುತ್ತೆ ಈ ಕಾಲೇಜಸಲ್ಲಿ. ಆ ಕಾಲೇಜಸಲ್ಲಿ ನೀವು ಆ ಫಾರೆಸ್ಟ್ರಿ ರಿಲೇಟೆಡ್ ಡಿಗ್ರಿಗೆ ಏನಾದ್ರು ನೀವು ಜಾಯ್ನ್ ಆದರೆ, ಆಫ್ಟರ್ ಕಂಪ್ಲೀಷನ್ ಆಫ್ ದ್ಯಾಟ್ ಮೋಸ್ಟ್ಲಿ ಯು ವಿಲ್ ಗೆಟ್ ಇನ್ ಟು ಆ್ಯಸ್ ಎ ಫಾರೆಸ್ಟ್ ರೇಂಜರ್ ಇರುತ್ತಲ್ಲ, ಆ ಎಂಟ್ರಿ ಲೆವೆಲ್ ಜಾಬೇನೇ ಆ ರೀತಿ ಇರುತ್ತಂತೆ. ಓಕೆ, ಸೊ ಹಾಗಾಗಿ ಈ ಥರ ಡಿಫ್ರೆಂಟ್ ಆಪ್ಷನ್ಸ್ನ ಆಪ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಡಿಗ್ರಿ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಈ ರೀತಿ ಕೆಲವೊಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಇದೆ. ಓಕೆ, ಸೊ ಎಲ್ಲರೂ ಹೋಗ್ತೀವಿ, ನಾವು ಅಲ್ಲೇ ಹೋಗೋಣ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ BE ಮತ್ತು MBBS ಮೇಲೆ, ನಾಟ್ ಅಟ್ ಆಲ್ ಎನ್ ಇಶ್ಯೂ. ಬಟ್ ನಿಮಗೆ ಅವೆರಡರಲ್ಲಿ ರ್ಯಾಂಕಿಂಗ್ ಬರಲಿಲ್ಲ ಅಂದ ತಕ್ಷಣ, ಅಥವಾ ನಿಮಗೆ ಆ ಕೋರ್ಸ್ನ ಆಫರ್ಡ್ ಮಾಡೋಕ್ಕಾಗಲಿಲ್ಲ ಅಂದ ತಕ್ಷಣ, ಅಥವಾ ನಿಮಗೆ ಬೇಕಿರೋಂಥ ಕಾಲೇಜ್ ಸಿಗಲಿಲ್ಲ ಅಂದ ತಕ್ಷಣ ನೀವು ಡಿಮೋಟಿವೇಟ್ ಆಗುವಂಥ ನೆಸೆಸಿಟಿ ಇಲ್ಲ. ಯಾಕೆಂದರೆ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಯು ಟು ಪರ್ಸ್ಯೂ ಯುವರ್ ಡ್ರೀಮ್ಸ್. ಓಕೆನಾ. ಅದೇ ರೀತಿ PUC ಕಂಪ್ಲೀಟ್ ಆಗಿರುತ್ತೆ. ಮೇನ್ ಥಿಂಗ್ ಏನಂದರೆ, ನಿಮಗೆ ಇಮ್ಮಿಡಿಯೇಟಾಗಿ ಯಾವ ಕೋರ್ಸು ಬೆಸ್ಟ್ ಅನ್ನೋದು ಡಿಸೈಡ್ ಮಾಡೋದಕ್ಕೆ ಆಗೋಲ್ಲ. ಬಿಕಾಸ್ ನಿಮ್ಮ ಫ್ರೆಂಡ್ ಯಾರೋ ಒಬ್ಬ ಯಾವುದೋ ಕಾಲೇಜ್ ಹೋಗ್ತಿದ್ದಾನೆ, ಅಥವಾ ಯಾವುದೋ ಕೋರ್ಸ್ ಜಾಯ್ನ್ ಆಗ್ತಿದ್ದಾರೆ ಅಂತಂದರೆ ನಿಮಗೂ ಕೂಡ ಅದೇ ಮಾಡಬೇಕು ಅಂತ ಅನಿಸುತ್ತೆ. ಮೇನ್ ಥಿಂಗ್ ಏನಂದರೆ, ಸಿಟ್ ಬ್ಯಾಕ್, ಯೂಟ್ಯೂಬ್ ಇರ್ಬೋದು, ಗೂಗಲ್ ಇರ್ಬೋದು, ಹೋಗಿ ಸರ್ಚ್ ಮಾಡಿ, ನಿಮ್ಮ ಸೀನಿಯರ್ಸ್ ಜೊತೆ ಮಾತಾಡಿ, ಅದೇ ರೀತಿ ನೀವೂ ಕೂಡ ಸ್ವಲ್ಪ ರಿಸರ್ಚ್ ಮಾಡಿ, ನಿಮಗೇ ಗೊತ್ತಾಗುತ್ತೆ ವಾಟ್ ಆರ್ ದ ಆಲ್ಟರ್ನೇಟಿವ್ ಕೋರ್ಸಸ್ ಅಪಾರ್ಟ್ ಫ್ರಮ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ MBBS ಅಥವಾ BDS ಇರ್ಬೋದು ಅಂತ. ಅದೇ ರೀತಿ ರೀಸೆಂಟ್ಲಿ ನಮ್ಮ BSc AG ಇದೆ, ಅದನ್ನು ಕೂಡ ತುಂಬ ಒಳ್ಳೆ ಕೋರ್ಸ್. ನಿಮಗೇನಾದ್ರೂ ಅಗ್ರಿಕಲ್ಚರ್ ಅಲ್ಲೇ ಏನಾದ್ರೂ ಅಚೀವ್ ಮಾಡಬೇಕು ಅಂತ ಇದ್ದರೆ BSc AG ಮಾಡಿ, MSc AG ಮಾಡ್ಬೋದು. ಮೇಯ್ನ್ ಥಿಂಗ್ ಏನಂದರೆ, ಇದೆಲ್ಲ ಕೋರ್ಸಸ್ನ ಸುಮ್ಮನೆ ಓದಬೇಕು ಅಂತ ಓದೋದಕ್ಕೆ ಹೋಗಬೇಡಿ. ಬೀಟ್ ಡಿಗ್ರಿ ಇರ್ಬೋದು, ಅಥವಾ BCA ಇರ್ಬೋದು, BBM ಇರ್ಬೋದು, BSc ಇನ್ ಎನಿ ಸ್ಟ್ರೀಮ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಈಗ ನೀವು ಯಾವುದೇ ಡಿಗ್ರಿಗೆ ಹೋದ್ರೂ ಕೂಡ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡೋವಂಥ ಆಪರ್ಚುನಿಟಿ ನಿಮಗೆ ತುಂಬ ಜಾಸ್ತಿ ಇದೆ. ಓಕೆ,
ಸೊ ತುಂಬ ಜಾಸ್ತಿ ಇರೋದ್ರಿಂದ ಮೇಯ್ನ್ ಥಿಂಗ್ ನಾನೇನು ಹೇಳ್ತೀನಿ ಅಂತ ಅಂದರೆ, ನಿಮ್ಗೆ ಯಾವ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಕೋರ್ಸಲ್ಲಿ ಜಾಯ್ನ್ ಆಗಿ, ಬಟ್ ಅಟ್ ದ ಸೇಮ್ ಟೈಮ್ ಇವಾಗಲೇ ನಿಮಗೆ ಯಾವ ಕೋರ್ಸ್ ಬೆಸ್ಟು ಅಂತ ಡಿಸೈಡ್ ಮಾಡೋ ಕೆಪಾಸಿಟಿ ಇರಲ್ಲ. ಅಟ್ಲೀಸ್ಟ್ ನಿಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಯಾವುದು ಬೆಸ್ಟ್ ಇದೆ, ಇಂಜಿನಿಯರಿಂಗ್ ಇರ್ಬೋದು, BCA ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಈ ಸ್ಟ್ರೀಮಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಕೆಲವೊಬ್ಬರಿಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಅವರು ಸುಮ್ಮನೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕೇಳಿರ್ತೀರ ನೀವೆಲ್ಲ, ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ನಾನು ಅದಕ್ಕೆ ಸೇರ್ಕೊಂಡ್ಬಿಡ್ತೀನಿ, ಸ್ಯಾಲ್ರಿ ಜಾಸ್ತಿ ಬರುತ್ತೆ. ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೆಲ್ಲ ಬರೋದೆಲ್ಲ ಮ್ಯಾಥಮೆಟಿಕ್ಸ್ ಬಂದೇ ಬರುತ್ತೆ. ನಿಮಗೆ ಮ್ಯಾಥಮೆಟಿಕ್ಸಲ್ಲೇ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಯಾರೋ ಹೇಳ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಮೆಷಿನ್ ಲರ್ನಿಂಗ್ ಮೇಲೆ ಕೆಲಸ ಮಾಡಿದ್ರೆ ಲಕ್ಷಗಟ್ಟಲೆ ಸ್ಯಾಲ್ರಿ ಸಿಗುತ್ತೆ ಅಂತ ಅಂದ್ಬಿಟ್ಟು, ನಿಮಗೆ ಬೇಸಿಕ್ ಸಬ್ಜೆಕ್ಟ್ ಬಗ್ಗೆನೇ ಇಂಟ್ರೆಸ್ಟ್ ಇದ್ಮೇಲೆ ನೀವು ಅಲ್ಲಿ ಹೋಗೋದು ವೇಸ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಿಮಗೆ ಯಾವುದು ಸಬ್ಜೆಕ್ಟಲ್ಲಿ ಸ್ಟ್ರೆಂತ್ ಇದೆ ಅದನ್ನು ನೋಡಿ, ಅಟ್ ದ ಸೇಮ್ ಟೈಮು ನಿಮ್ಮ ಮೋಟಿವೇಶನ್ನು, ಇನ್ನರ್ ಫೀಲಿಂಗ್ ಅಂತಲೂ ಕೂಡ ಒಂದಿರುತ್ತಲ್ಲ ಒಳಗಡೆ, ನಾನು ಇದನ್ನೇ ಮಾಡಬೇಕು ಅನ್ನೋ ಇರುತ್ತಲ್ಲ, ಅದನ್ನು ಕೂಡ ಚೂಸ್ ಮಾಡಿ. ಒಂದು 2-3 ಕೋರ್ಸಸ್ನ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಬೆಸ್ಟ್ ಯಾವುದಾಗುತ್ತೆ ಅದನ್ನು ನೀವು ಚೂಸ್ ಮಾಡಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ BE ಮತ್ತು MBBS ಅಥವಾ BDS ಬಿಟ್ಟು ಬೇರೆ ಎಲ್ಲ ಆಪ್ಷನ್ಸ್ ಇದೆ, ಅಟ್ಲೀಸ್ಟ್ ಮೋಸ್ಟ್ ಪಾಪ್ಯುಲರ್ ಆಪ್ಷನ್ಸ್ ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಸ್ಪೆಸಿಫಿಕಲಿ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಟು ಬ್ರಿಂಗ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ಏನಾರ ಅದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಅದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಟಾಪಿಕಲ್ಲಿ ಎಕ್ಸ್ಪರ್ಟ್ ಇರೋವಂಥ ಗೆಸ್ಟ್ನ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ವೈಟ್ ಮಾಡಿ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿಮಗೆ ಆ ರೀತಿ ಯಾವುದೇ ಒಂದು ಕೋರ್ಸ್ ಅಥವಾ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಕಡೆಯಿಂದ ನೀವು ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಆ ಟಾಪಿಕ್ ಅಥವಾ ಆ ಸಬ್ಜೆಕ್ಟ್ ಅಥವಾ ಈವನ್ ಆ ಎಮಿನೆಂಟ್ ಪರ್ಸನ್ಸ್ದು ಇನ್ಫಾರ್ಮೇಷನ್ ಕೊಟ್ಟರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ವಿಲ್ ಕ್ರಿಯೇಟ್ ಎ ಕಂಟೆಂಟ್ ರಿಲೇಟೆಡ್ ಟು ದ್ಯಾಟ್. ಓಕೆ, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಫ್ರೆಂಡ್ಸ್.